ನಮಸ್ಕಾರ ರೀಪ ದೇವ್ರೆ, ನಮ್ಮ ರಾಯಚೂರು ಮಂದಿಗೆ ನಮಸ್ಕಾರ. ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ, ಇವತ್ತು ನೋಡಿ ಸಂಡೇ ಐತಿ ಅಂತ ನಮ್ಮ ದೋಸ್ತಿಗೆ ಹೇಳಿದೆ. ನೋಡ್ಲೆ ಮಾಮ ಚಿಕನ್ ತಿನ್ನೋಣ ಅಂತ ಹೇಳಿದೆ. ಆದ್ರೆ ಅವ ಎಂದ, ಬೇಡ ಮಾಮ ಚಿಕನ್ ತಿನ್ನೋದು, ಚಿಕನ್ ಬಹಳ ಹೀಟ್ ಅಂತಂದ. ಅವಾಗ ಮತ್ತೆ ಮಾಮ ಮೀನ್ ತಿನ್ನೋಣ ಅಂತ ಹೇಳಿದ. ನಾನು ಹೌದು, ಹಾಗಾದ್ರೆ ಜುರಾಲಿಗೆ ಹೋಗೋಕೆ ಪೆಟ್ರೋಲಿಗೆನೇ 200 ರೂಪಾಯಿ ಆಗುತ್ತಲ್ವೋ ಅಂತ ಹೇಳಿದೆ. ಅವ ಅಂದ, ನೋಡ್ ಮಾಮ, ಮೀನ್ ತಿನ್ನೋಕೆ ಜುರಾಲಿಗೆ ಹೋಗ್ಬೇಕಾಗಿಲ್ಲ, ಆ ಜುರಾಲ ಫಿಶೇ ನಮ್ಮೂರ ಹತ್ರ ಬಂದಾವ ಮಾಮ ಅಂತ ಹೇಳಿದ. ಹೌದಾ, ಎಲ್ಲಿ ಅದು ಅಂತೇಳಿ ನಾನು ಕೇಳಿದಾಗ, ನಮ್ಮ ಒಡವಾಟಿ ಮತ್ತು ಬಾಯ್ದಡ್ಡಿ ನಡುವೆ ಡಬಲ್ ಬಾವಿ ಅಂತೇಳಿ ಒಂದು ಬಾವಿ ಇದೆ. ಆ ಬಾವಿ ಹತ್ರ ಒಂದು ಹಳೆ ಪೆಟ್ರೋಲ್ ಬಂಕ್ ಇದೆ. ಅದ್ರ ಅಪೋಸಿಟ್ ನಮ್ಮ ಪರಶುರಾಮನ ಅಣ್ಣ ಕೈಯಿಂದ ಮಾಡಿದ ಫಿಶ್ ತಿಂದ್ರೆ ನಾವು ಬೇರೆ ಟೇಸ್ಟೇ ಬರುತ್ತೆ, ಅಂದ್ರೆ ಜುರಾಲಗಿಂತ ಫೇಮಸ್ ಆಗಿರುವಂತಹ ಟೇಸ್ಟ್ ಇದೆ ಆ ಫಿಶ್ ಅಂತೇಳಿ ಹೇಳಿದ. ಅವಾಗ ಸರಿ ಅಂತೇಳಿ ನಾನು ಹೇಳಿದ ತಕ್ಷಣ ನಮ್ಮ ದೋಸ್ತ ನಾನು ಇಬ್ರು ಗಾಡಿ ಹತ್ತಿ ನೇರವಾಗಿ ಪರಶುರಾಮನ ಅಣ್ಣನ ಫಿಶ್ ಕರಿ ಸೆಂಟರ್ಗೆ ಬಂದ್ಬಿಟ್ಟೆವು. ಅಲ್ಲಿ ಹೋಗುವಷ್ಟರಲ್ಲಿ ಫಿಶ್ ಕೇವಲ 2 kg ಇದೆ ಅಂತ ಹೇಳಿದ. ಪರ್ಷಣ್ಣಗೆ ನಾವು ಆರ್ಡರ್ನ ಕೊಟ್ಬಿಟ್ವಿ. ಅವಾಗ ಪರ್ಷಣ್ಣ, ಇಷ್ಟೊತ್ತಿಗೆ ಕಲಸ್ ಮಾಡಿದೀಯಾ ಅಂದ್ರೆ, ಇಲ್ಲಣ್ಣ ನಾವು ಫ್ರೆಶ್ ಆಗಿ 2 ಕ್ವಿಂಟಲ್ ತಂದಿದ್ವಿ, ಎಲ್ಲ ಮುಗಿದ್ಬಿಟ್ಟು ಅಂತ ಹೇಳ್ದ. ಅವಾಗ ಅಣ್ಣ, ಕಸ್ಟಮರ್ಸ್ ನಿನ್ನ ಹತ್ತಿರ ಬರಬೇಕು ಅಂದ್ರೆ ಏನೇನು ಐಟಮ್ಸ್ ಮಾಡ್ತೀಯ ನೀನು ಅಂತ ಹೇಳಿ ನಾವು ಕೇಳಿದಾಗ ಅಣ್ಣ ಹೇಳ್ದ, ಅಣ್ಣ ನಾನು ಫಿಶ್ ಫ್ರೈ ಮಾಡ್ತೀನಿ, ಫಿಶ್ ಡ್ರೈ ಮಾಡ್ತೀನಿ, ಮತ್ತು ಫಿಶ್ ಅನ್ನ ಹೆಂಚಿಗೆ ಹಾಕಿ ಬೇಸು ಸುಟ್ಟು ಕೊಡ್ತೀನಿ ಅಂತೇಳಿ ಹೇಳಿದ. ಅವಾಗ ಅದು ಬಹಳ ಟೇಸ್ಟಿ ಆಗಿರುತ್ತೆ, ಮತ್ತೆ ನೀವು ಜುರಾಲಗೆ ಹೋಗ್ಬೇಕಾಗಿಲ್ಲ, ಆ ರೀತಿಯಾಗಿರುವಂತಹ ಜುರಾಲಗಿಂತ ಈ ಒಂದು 50% ಟೇಸ್ಟ್ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿದ. ಅವಾಗ ಆಯ್ತು ಅಂತೇಳಿ ನಾವು 2 kg ಫಿಶ್ ಅನ್ನ ಆರ್ಡರ್ ಕೊಟ್ಬಿಟ್ವಿ. ಮತ್ತು ಇವರ ಹತ್ತಿರ ರೊಟ್ಟೆ ಸಿಕ್ತಿತ್ತು, ಅನ್ನ ಸಿಕ್ತಿತ್ತು, ಮತ್ತು ಪಾರ್ಸಲ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇಷ್ಟು ಟೇಸ್ಟಿ ಆಗಿರುವಂತಹ ಫಿಶ್ ಅನ್ನು ನೀವು ತಿನ್ಬೇಕು ಅಂದ್ರೆ ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡಿಕೊಳ್ಳಿ. ಗದ್ವಾಲ್ ರೋಡ್, ಬಾಯ್ದಡ್ಡಿ ಫಸ್ಟ್ ಸ್ಟೇಜ್ ಹತ್ತಿರ ಇರುವ ಪೆಟ್ರೋಲ್ ಬಂಕ್ ಅಪೋಸಿಟೇ ಇರುವಂತದ್ದು ಯಾವುದು ಅಂದ್ರೆ ನಮ್ಮ ಪರ್ಷಣ್ಣನ ಕರಿ ಸೆಂಟರ್. ನಾವು ತಗೊಂಡಿರುವಂತಹ ಈ ಫಿಶ್ ಬಹಳ ಟೇಸ್ಟಿ ಆಗಿತ್ತು ಗೆಳೆಯರೆ. ನೀವು ಕೂಡ ಈ ಟೇಸ್ಟ್ ಅನ್ನು ಸವಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಈ ನಮ್ಮ ಪರ್ಷಣ್ಣನ ಸೆಂಟರ್ಗೆ ನೀವು ಫಿಶ್ ಕರಿ ಸೆಂಟರ್ಗೆ ನೀವು ಭೇಟಿ ಕೊಡಿ. ಅಂಟಿಲ್ ದೆಂಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.